ರಾಜಧಾನಿ ಬೆಂಗಳೂರು ಉಗ್ರರ ಅಡಗುತಾಣವಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ನಿನ್ನೆ ಉಗ್ರಗಾಮಿಯೊಬ್ಬಳನ್ನ ಅಥವಾ ಭಯೋತ್ಪಾದಕಿಯೊಬ್ಬಳನ್ನ ಅರೆಸ್ಟ್ ಮಾಡಲಾಗಿದೆ ಬೆಂಗಳೂರಲ್ಲಿ. ಅಲ್ ಖೈದಾ ಸಂಘಟನೆಯ ಜೊತೆಗೆ ಜೋಡಿಸಿಕೊಂಡಂತ ಉಗ್ರ ಸಂಘಟನೆಯ ಜೊತೆಗೆ ಜೋಡಿಸಿಕೊಂಡಂತ ಮಹಿಳೆಯನ್ನ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಲ್ಲೇ ಕೂತು ಧರ್ಮದ ಹೆಸರಲ್ಲಿ ಜಿಹಾದಿ ಕೃತ್ಯ ಎಸಗ್ತಾ ಇದ್ಲು ಈಕೆ. ಅಲ್ ಖೈದಾ ಮತ್ತು ಜಮಾತ್ ಇಸ್ಲಾಂ ಸಂಘಟನೆಗೆ ಸಪೋರ್ಟ್ ಮಾಡ್ತಾ ಇದ್ಲು. ಮೂಲತಃ ಜಾರ್ಖಂಡ್ನವಳು, ಬೆಂಗಳೂರಲ್ಲಿ ಅಡಗಿದ್ಲು. ATS ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಗುಜರಾತ್ ಇವರು ಬಂದು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಒಬ್ಬನನ್ನು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಬೆಂಗಳೂರು ಲಿಂಕ್ ಸಿಕ್ಕಿದ್ದು. ಆ ಸಂದರ್ಭದಲ್ಲಿ ಬೆಂಗಳೂರಿನ ಮಹಿಳೆಯ ಹೆಸರು ಕೂಡ ಗೊತ್ತಾಗಿತ್ತು, ಶಮಾ ಪರ್ವೀನ್. ಬೆಂಗಳೂರಲ್ಲಿ ಆಕೆಯನ್ನ ಅರೆಸ್ಟ್ ಮಾಡಿದ್ದಾರೆ, ಗುಜರಾತಿಗೆ ಕರೆದೊಯ್ದಿದ್ದಾರೆ ATS. ಗುಜರಾತ್ನ ಆಂಟಿ ಟೆರರ್ ಸ್ಕ್ವಾಡ್ ಆಕೆಯನ್ನ ಕರ್ಕೊಂಡು ಹೋಗಿದೆ ವಿಚಾರಣೆಗೋಸ್ಕರ. ನೋಡ್ತಾ ಇದ್ದೀರಿ ಫೋಟೋ. ಶಮಾ ಪರ್ವೀನ್ ಮೂಲತಃ ಜಾರ್ಖಂಡ್, ಅಲ್ ಖೈದಾ ಸಂಘಟನೆಯ ಜೊತೆಗೆ ಲಿಂಕ್ ಇತ್ತು ಈಕೆಗೆ ಅನ್ನೋ ಮಾಹಿತಿ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. 4 ಜನ ಶಂಕಿತ ಉಗ್ರರನ್ನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಕೊಟ್ಟಂತ ಲೀಡ್, ಅವರು ಕೊಟ್ಟಂತ ಮಾಹಿತಿಯ ಆಧಾರದ ಮೇಲೆ ಗುಜರಾತ್ ಪೊಲೀಸರು ಕರ್ನಾಟಕದಲ್ಲಿ ಕಾರ್ಯಾಚರಣೆ ಮಾಡಿದ್ದಾರೆ. ಲೋಕಲ್ ಪೊಲೀಸರಿಗೆ ತಿಳಿಸಿ ಸದ್ಯ ಶಮಾ ಪರ್ವೀನ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಫೋನ್ ಸಂಪರ್ಕದಲ್ಲಿ. ಚಂದ್ರಶೇಖರ್, ಈಕೆ ಬೆಂಗಳೂರಲ್ಲಿ ಎಷ್ಟು ಸಮಯದಿಂದ ನೆಲೆಸಿದ್ಲು, ಏನು ಮಾಡ್ತಾ ಇದ್ಲು ಬೆಂಗಳೂರಲ್ಲಿ? ಖಂಡಿತವಾಗಿಯೂ ರಕ್ಷತ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ಒಂದು 5-6 ವರ್ಷದ ಹಿಂದೆ ಈಕೆ ಬಂದಿದ್ದಾಳೆ ಅನ್ನುವಂತಹದ್ದು ಸದ್ಯಕ್ಕೆ ಪೊಲೀಸರು ನೀಡಿರುವಂತಹ ಮಾಹಿತಿ. ಅಂದ್ರೆ ಈಕೆ ಬಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಏನು ಮೊಬೈಲ್ ನಲ್ಲಿ ಸಾಕಷ್ಟು ವಿಡಿಯೋಗಳು, ಅಂದ್ರೆ ಜಿಹಾದ್ಗೆ ಸಂಬಂಧಪಟ್ಟಂತ ಕೆಲವೊಂದು ವಿಡಿಯೋಗಳನ್ನ ಪಾಕಿಸ್ತಾನದ ಮೂಲದ ವ್ಯಕ್ತಿಗಳಿಗೆ ಶೇರ್ ಮಾಡುವಂತಹದ್ದು, ಅಥವಾ ಇಂಡಿಯಾದಲ್ಲಿ ಮುಸ್ಲಿಮರಿಗೆ ಅಷ್ಟು ಸೇಫ್ ಇಲ್ಲ ಅನ್ನುವಂತಹ ಕೆಲವೊಂದು ಪ್ರಚೋದನಕಾರಿಯಾದಂತಹ ವಿಡಿಯೋಗಳನ್ನ ಮಾಡಿ ಆ ವಿಡಿಯೋಗಳನ್ನ ಪಾಕಿಸ್ತಾನಕ್ಕೆ ಕಳಿಸ್ತಾ ಇದ್ಲು ಅನ್ನುವಂತಹದ್ದು. ಜೊತೆಗೆ ಇಲ್ಲಿ ಕೆಲವೊಂದು ಲೋಕಲ್ ಅಲ್ಲಿ ನಡೆಯುವಂತಹ ವಿಚಾರಗಳಾಗಿ ಅಥವಾ ಸ್ಟ್ರೈಕ್ಗಳಾಗಲಿ ಈ ರೀತಿಯಾದಂತಹ ಕೆಲವೊಂದು ಸೂಕ್ಷ್ಮ ಮಾಹಿತಿಯನ್ನ ಪಾಕಿಸ್ತಾನದ ಉಗ್ರ ಸಂಘಟನೆಗಳಿಗೆ ಕಳಿಸ್ತಾ ಇದ್ಲು ಅನ್ನುವಂತಹ ಆರೋಪ ಈಕೆ ಮೇಲೆ ಕೇಳಿ ಬರ್ತಾ ಇರುವಂತಹದ್ದು. ಜೊತೆಗೆ ಏನು ಅಸ್ಸಾಂ ರಾಜ್ಯದಲ್ಲಿ ಉಲ್ಫ್ ಸಂಘಟನೆ ಇದೆ. ಈ ಒಂದು ಸಂಘಟನೆ ಅಲ್ಲಿ ಲೋಕಲ್ ಅಲ್ಲಿ ಉಗ್ರ ಸಂಘಟನೆ ಅಂತಾನೆ ಗುರುತಿಸಿಕೊಂಡಿದೆ. ಸಾಕಷ್ಟು ವಿಧ್ವಂಸಕ ಕೃತ್ಯಗಳಲ್ಲಿ ಕೂಡ ಈ ಉಲ್ಫ್ ಸಂಘಟನೆ ಭಾಗಿಯಾಗಿರುವಂತಹದ್ದು. ಆ ಸಂಘಟನೆಯ ಒಬ್ಬ ಕಾರ್ಯಕರ್ತೆ ಆಗಿದ್ದು ಈಕೆ ಅನ್ನುವಂತಹದ್ದು ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಇನ್ನು ಉಗ್ರ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಗುಜರಾತ್ನ ATS ಅಂದ್ರೆ ಆಂಟಿ ಟೆರರಿಸ್ಟ್ ಸೆಲ್ ಏನಿದೆ, ಈ ಒಂದು ಟೀಮ್ ಕಾರ್ಯಾಚರಣೆ ಮಾಡುವಂತಹ ಸಂದರ್ಭದಲ್ಲಿ 3 ಜನ ಆರೋಪಿಗಳನ್ನ ಅಲ್ಲಿ ಗುಜರಾತ್ ನಲ್ಲಿ ಬಂಧನ ಮಾಡಲಾಗತ್ತೆ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪ್ರಚೋದನಕಾರಿ ಆಗಿರುವಂತಹ ಒಂದು ಹೇಳಿಕೆಗಳನ್ನ ನೀಡುವಂತಹದ್ದು, ಜೊತೆಗೆ ಪ್ರಚೋದನಕಾರಿಯಾಗಿರುವಂತಹ ಕೆಲವೊಂದು ಮೆಸೇಜ್ಗಳನ್ನ ಪಾಸ್ ಮಾಡ್ತಾ ಇದ್ರು ಅನ್ನುವಂಥದ್ದು. ಜೊತೆಗೆ ಸೂಕ್ಷ್ಮ ಏನು ಮಾಹಿತಿ ಇರುತ್ತೆ ನಮ್ಮ ಇಂಡಿಯಾಗೆ ಸಂಬಂಧಪಟ್ಟಂತೆ ಅಥವಾ ಭಾರತಕ್ಕೆ ಸಂಬಂಧಪಟ್ಟಂತೆ, ಆ ಭಾರತಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸೂಕ್ಷ್ಮ ಮಾಹಿತಿಯನ್ನ ವಿದೇಶಗಳಿಗೆ ಕಳಿಸ್ತಾ ಇದ್ರು ಅಥವಾ ಉಗ್ರ ಸಂಘಟನೆಗಳಿಗೆ ನೀಡ್ತಾ ಇದ್ರು ಅನ್ನುವಂತ ಆರೋಪದ ಮೇಲೆ ಆ 3 ಜನ ಆರೋಪಿಗಳನ್ನ ಬಂಧನ ಮಾಡಿ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಈಕೆ ಕೂಡ ಅದರಲ್ಲಿ ಭಾಗಿಯಾಗಿರ್ತಾಳೆ ಅನ್ನುವಂತಹದ್ದು ಸದ್ಯಕ್ಕೆ ಏನು ಪರ್ವೀನ್ ಅನ್ನುವಂತಹ ಮಹಿಳೆಯ ಮೇಲೆ ಒಂದು ಅನುಮಾನ ಬರುತ್ತೆ. ಅದಾದ ನಂತರ ಟ್ರೇಸ್ ಮಾಡಿದಂತ ATS ಪೊಲೀಸರಿಗೆ ಈಕೆಯ ಅಡಗುತಾಣ ಗೊತ್ತಾಗತ್ತೆ. ಆಗ ಸದ್ಯಕ್ಕೆ ಹೆಬ್ಬಾಳದಲ್ಲಿ ಹೆಬ್ಬಾಳ ಠಾಣಾ ವ್ಯಾಪ್ತಿಯಲ್ಲಿ ಈಕೆ ಇರುವಂತಹದ್ದು ಗೊತ್ತಾಗತ್ತೆ. ಅದಾದ ನಂತರ ಹೆಬ್ಬಾಳ ಪೊಲೀಸರಿಗೆ ಒಂದು ಮಾಹಿತಿಯನ್ನ ನೀಡಿ ಆ ಹೆಬ್ಬಾಳ ಪೊಲೀಸರ ಸಹಾಯದಿಂದ ಈಗಾಗಲೇ 8 ACMM ಮುಂದೆ ಪ್ರೊಡ್ಯೂಸ್ ಮಾಡಿ ಟ್ರಾನ್ಸಿಸ್ಟ್ ವಾರೆಂಟ್ ಅನ್ನ ಪಡೆದು ಮತ್ತೆ ಗುಜರಾತ್ಗೆ ಕರ್ಕೊಂಡೋಗಿ ಗುಜರಾತ್ನ ಒಂದು ನ್ಯಾಯಾಲಯಕ್ಕೂ ಕೂಡ ಈಗ ಆಕೆಯನ್ನ ಹಾಜರುಪಡಿಸಿ ಅಲ್ಲಿ ಆಕೆಯನ್ನ ವಶಕ್ಕೆ ಪಡೆದು ವಿಚಾರಣೆ ಮುಂದುವರೆಸಿರುವಂತಹದ್ದು. ಚಂದ್ರಶೇಖರ್, ಒಬ್ಬಂಟಿಯಾಗಿರ್ತಿದ್ಲಾ ಅಥವಾ ಕುಟುಂಬ ಸಮೇತ ಇಲ್ಲಿ ಇರ್ತಿದ್ದದ್ದ? ಯಾಕಂತಂದ್ರೆ ಅಲ್ ಖೈದಾ, ಉಲ್ಫಾ ಇಂಥ ಸಂಘಟನೆಯ ಜೊತೆಗೆ ಲಿಂಕ್ ಇತ್ತು ಅಂತಂದ್ರೆ ಬಹಳ ಸೀರಿಯಸ್ ಆದಂತ ವಿಚಾರ. ಖಂಡಿತವಾಗಿಯೂ ರಕ್ಷಕ್, ಏನ್ ಈಗಾಗಲೇ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಅಥವಾ ಸ್ಥಳಕ್ಕೆ ಹೋಗಿ ಅಲ್ಲಿ ನೋಡಿದಂತ ಸಂದರ್ಭದಲ್ಲಿ ತಾಯಿ ಮತ್ತೆ ಅಣ್ಣನ ಜೊತೆ ಇಲ್ಲಿ ವಾಸವಾಗಿರುವಂತಹದ್ದು ಈಗ ಸದ್ಯಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗಿರುವಂತಹದ್ದು. ಆದ್ರೆ ಅವರು ನಿಜವಾದ ತಾಯಿನ, ಜೊತೆಗೆ ಆಕೆ ಏನು ಅಣ್ಣ ಅಂತ ಏನು ಹೇಳ್ತಾ ಇದ್ದಾಳೆ, ಆ ಅಣ್ಣ ಅನ್ನುವನ್ನು ಕೂಡ ನಿಜವಾದ ಅಣ್ಣನ ಅನ್ನುವಂತಹದ್ದು ಈಗ ಪರಿಶೀಲನೆಗೆ ಮುಂದಾಗಿರುವಂತಹದ್ದು. ಚಂದ್ರಶೇಖರ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.